ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತೀರಾ, ಬೆಂಗಳೂರು ಮೈಸೂರು ರೋಡು. ಈ ಬೆಂಗಳೂರು ಮೈಸೂರು ರೋಡ್ಗೆ ಜಸ್ಟ್ ನಿಮಗೆ 200 ಅಡಿ ಅಷ್ಟೇ ಇದು. ಒಂದು ಚೈನ್ ರೋಡ್ ಇದು. 25 ಅಡಿ ಅಂದ್ಕೊಂಡಿದೆ. ಇದು ಒಂದು ಚೈನ್ ರೋಡ್ ಇದು. ಒಂದು ಚೈನ್ ಇದು 40 ಅಡಿ ರೋಡ್ ಇದಂತೆ. ಅವ್ರು ಹೇಳಿದ್ರು ಲ್ಯಾಂಡ್ ಓನರು 40 ಅಡಿ ರೋಡ್ ಇದು. ಒಂದು ಚೈನ್ಗಿಂತ ದೊಡ್ಡ ರೋಡು ನೋಡಿ. ಸೇಲ್ ಆಗೋಯ್ತು ನಿನ್ನೆ. ಇದ್ರ ಪಕ್ಕದೇ ಈ ಜಾಗ. ನಿಮಗೆ ರೋಡ್ ಬಿಡ್ತು ಜಾಸ್ತಿ ಬರುತ್ತೆ ಈ ಜಾಗದಲ್ಲಿ. ಇದು ನಿಮಗೆ 20 ಗುಂಟೆ ಹತ್ತತ್ರ ನಿಮಗೆ 100 ಅಡಿ ಬರುತ್ತೆ. ನಿಮಗೆ ನೋಡಿ 100 ಅಡಿ ಬರ್ತಿದ್ದೋ. ಇಲ್ಲಿಂದ ಹಿಡ್ದು ನಿಮಗೆ ಇಲ್ಲಿವರೆಗೂ ಫುಲ್ಲು ಬಾಕ್ಸ್ ಶೇಪಲ್ಲಿ ಬರುತ್ತೆ ನೋಡಿ. ಇದೇನು ಸ್ಕ್ವೇರ್ ಆಗಿದೆ ಇದೇ ಜಾಗ. ಹಿಂದೆಗಡೆ ನಿಮಗೆ 1 ಕುಂಟೆ ಕರ ಬರುತ್ತೆ. ಇದು ಬಂದು ಟೋಟಲ್ 20 ಕುಂಟೆ ಪಾಣಿ. ಇದು ನಿಮಗೆ 1 ಕುಂಟೆ ಕರ ಬರುತ್ತೆ. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಮತ್ತು ಇದು ಬೆಂಗಳೂರು ಮೈಸೂರು ರೋಡ್ಗೆ 200 ಅಡಿ ಇಲ್ಲಿಂದ. ಎಕ್ಸಿಟಿಂದ ಜಸ್ಟ್ 2 ಕಿಲೋಮೀಟ್ರ್ ಈ ಜಾಗಕ್ಕೆ. ಮದ್ದೂರಿಗೆ ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 75 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಮತ್ತು ನೋಡಿ ನಿಮ್ಗೆ ಅಕ್ಕಪಕ್ಕ ಎಲ್ಲ ನಿಮಗೆ ಮನೆಗಳೆಲ್ಲ ಇದೆ. ಊರು ಇಲ್ಲಿಂದ ಬರೀ ಒಂದು 400 ಅಡಿ ಹೋದರೆ ಊರು ನೋಡಿ. ಅದೇ ಊರು ಕಾಣಿಸ್ತಿದ್ಯಾ? ಆ ಮನೆಗಳೆಲ್ಲ ಅದೇ ಊರು. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಇದು ಪಿತ್ರಾಜಿತ ಆಸ್ತಿ ಗೌಡ್ರದ್ದು. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರುವಂಥ ಜಾಗ ಇದು. ಇದ್ರ ಬೆಲೆ ಬಂದು 3,80,000 ಹೇಳ್ತಾರೆ. ಯಾಕೆಂದರೆ ಇವ್ರು ಕಮ್ಮಿ ಕೊಟ್ಟರು, ಇವರು ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಯಾಕೆಂದರೆ ಫ್ಲಾಟ್ ಆಗೈತೆ ಮತ್ತು ಖರಾಬ್ ಐತೆ ಅಂದ್ಕೊಂತೆ ಅಂದ್ಬಿಟ್ಟು ಹಂಗೆ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತು ನಿಮಗೆ ಫುಲ್ ಫ್ಲಾಟ್ ಆಗಿದೆ ನೋಡಿ. ಒಂದು ಸಮನಾಗಿದೆ. ನೋಡಿ ನಿಮ್ಗೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ಊರ ಪಕ್ಕದೇ ಜಾಗ. ಮತ್ತು ಬೆಂಗಳೂರು ಮೈಸೂರಿಗೆ 200 ಅಡಿ ಇರೋದ್ರಿಂದ ಇದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ಈ ಜಾಗ ಬೇಕಾದ್ರೆ ನೀವು ಇಬ್ಬರು ಬೇಕಾದರೂ ಪಾರ್ಟ್ನರ್ಶಿಪ್ಪಲ್ಲಿ ತೊಗೋಬೋದು. 10 ಗುಂಟೆ ಬೇಕಾದರೂ 100 ಅಡಿ ರೋಡ್ ಬಿಡ್ತಿರೋದ್ರಿಂದ 50 ಅಡಿ ಬೇಕಾದ್ರೆ ಮಾಡ್ಕೋಬೋದು. ಬೇಕಾದ್ರೆ 10 ಅಡಿ ರಸ್ತೆ ಬಿಟ್ಕೊಂಡು ಹಿಂದೆಗಡೆ ಒಬ್ಬರು ಮುಂದೆಗಡೆ ಒಬ್ಬರು ಬೇಕಾದ್ರೆ ಮಾಡ್ಕೋಬೋದು. ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಯಾರೆಲ್ಲ ಈ ಥರ ಬೆಂಗಳೂರು ಮೈಸೂರು ರೋಡ್ಗೆ ಹತ್ರ ಇರಬೇಕು, ವಿದ್ಯುತ್ ಕಂಬ ಎಲ್ಲ ಇರಬೇಕು, ಪ್ರತಿಯೊಂದು ಸೌಕರ್ಯನೂ ಇರಬೇಕು ಅನ್ನೋರಿಗೆ ಈ ಜಾಗ ತುಂಬ ಚೆನ್ನಾಗಿದೆ. ಮತ್ತು ಊರ ಪಕ್ಕದೇ ಜಾಗ ನೋಡಿ. ನಿಮಗೆ ಊರು ನೋಡಿ, ಇಲ್ಲಿ ನೋಡಿ ಮನೆಗಳೆಲ್ಲ ಇದೆ ನೋಡಿ. ಅದು ಮನೆ ಕಾಣಿಸ್ತಿದೆಯಲ್ಲ, ಅದೇ ಮನೆ ನೋಡಿ. ಅದು ಮನೆ ಇಲ್ಲಿಂದ ಒಂದು 400 ಅಡಿ ಇದೆ ಅಷ್ಟೇ. ಯಾರಿಗಾದರೂ 20 ಗುಂಟೆ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ವಿದ್ಯುತ್ ಕಂಬ ಎಲ್ಲ ಇದೆ. ಬರೀ ಇಷ್ಟೇ ದೂರ. ನಿಮಗೆ ಇಲ್ಲಿ ಬಸ್ ಸ್ಟಾಪು ಇದೆ. ಈಗ ಇದೇನಿದೆ ಇಲ್ಲಿ ಬಸ್ಸು ನಿಲ್ಲಿಸುತ್ತೆ ನೋಡಿ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ತೊಗೊಂಡು ಫಾರ್ಮ್ ಹೌಸ್ಗಳು ಮಾಡ್ಕೊಂಡಿದ್ದಾರೆ. ಕಾಣಿಸ್ತಿದೆಯಲ್ವಾ? ಅದೆಲ್ಲ ಬೆಂಗಳೂರು ಅವ್ರು ತೊಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು ನೋಡಿ. ಅಲ್ಲಿ ಫೆನ್ಸಿಂಗ್ ಹಾಕಿದ್ದಾರೆ ನೋಡಿ. ಎಲ್ಲ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ.